ಎಸ್, ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಲಾಸ್ಟ್ ಕ್ಲಾಸಲ್ಲಿ ನಾವು ಶಾರ್ಟ್ ವೆವೆಲ್ ಲಾಂಗ್ ವೆವೆಲ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಅದೇ ರೀತಿ ಪ್ರೊನೌನ್ಸಿಯೇಷನ್ ಬರುವಂತಹ ಪದಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವುಗಳ ಅರ್ಥ ತಿಳ್ಕೊಂಡು ನಾವು ಸರಿಯಾದ ಜಾಗದಲ್ಲಿ ಆ ಪದಗಳನ್ನು ಬರಿಬೇಕು. ನೋಡಿ, ಪಿಕ್ ಔಟ್ ದಿ ಸೂಟಬಲ್ ವರ್ಡ್ಸ್. ನೋಡಿ, PICK ಪಿಕ್ ಔಟ್, ಆಯಿರಿಂದ ಪಿಕ್ ಔಟ್ ಅಂದರೆ ಹೊರಗೆ ತೆಗೀರಿ. ಇನ್ನು ಪಿಕ್ ಔಟ್ ದಿ ಸೂಟಬಲ್ ವರ್ಡ್ಸ್, ಸರಿಯಾದ ಪದಗಳನ್ನು, ಸೂಟಬಲ್ ವರ್ಡ್ಸ್, ಸರಿ ಹೊಂದುವಂತಹ ಸರಿಯಾದ ಪದಗಳನ್ನು ತೆಗೀರಿ. ಪಿಕ್ ಔಟ್, ಆಚೆಗೆ ಆಯ ಕಡೆ ತೆಕ್ಕೊಳ್ಳಿ ಅಂತ. ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್ಸ್, ಫ್ರಮ್ ದಿ ಬ್ರ್ಯಾಕೆಟ್ ಅಂದರೆ ಆವರಣ ಅಂತ, BRACKET, ಫ್ರಮ್ ದಿ ಬ್ರ್ಯಾಕೆಟ್ ಅಂದರೆ ಒಂದೊಂದಕ್ಕೂ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಬ್ರ್ಯಾಕೆಟ್ಸ್ ಕೊಟ್ಟಿದ್ದಾರೆ. ಬ್ರ್ಯಾಕೆಟ್ಸ್ ಆ್ಯಂಡ್ fill in the blanks, and fill in the blanks. A and fill in the blanks. ಬಿಟ್ಟ ಸ್ಥಳವನ್ನು ತುಂಬಿ, ಸರಿಯಾದ ಪದವನ್ನು ಆಯ್ಕೊಂಡು ಬಿಟ್ಟ ಸ್ಥಳವನ್ನು ತುಂಬಿ. ಏನು ಈಗ ನೋಡೋಣ. ಫಸ್ಟ್ ಒಂದು ಬರೀತೀನಿ. ಮದರ್ ವಾರಂಟ್ ಶ್ಯಾಮ್, ಮದರ್ MOTHER, ಮದರ್ ವಾರಂಡ್ WARNED. ವಾರನ್ ಮಾಡೋದು ಅಂದ್ರೇನು? ಎಚ್ಚರಿಕೆ ಕೊಡೋದು. ನಾನು ಹೇಳ್ತಾ ಇದ್ದೀನಿ ನೋಡಿ ನಿಂಗೆ, ದಿಸ್ ಈಸ್ ವಾರ್ನಿಂಗ್ ಅಂತ ಕರಿತೀವಲ್ಲ, ಅದು ವಾರಂಡ್, ಎಚ್ಚರಿಸಿದಳು ಅಂತ. ಏನಂತ ಎಚ್ಚರಿಸಿದ್ದು? ಎಚ್ಚರಿಸಿದಳು, ವಾರಂಡ್ ಕ್ರಿಯೆ ಆಗೋಗಿದೆ. ಮದರ್ ಆದ್ದರಿಂದ ಎಚ್ಚರಿಸಿದಳು. ಯಾರಿಗೆ? ಶ್ಯಾಮ್. ಶ್ಯಾಮನ್ನು ಹುಡುಗ ಅವ್ರ ಅಮ್ಮ ಹೇಳಿದಂತೆ ಏನಂತ ಹೇಳಿದ್ಲು? ನಾಟ್ ಟು ಡ್ಯಾಶ್ ಆನ್ ದಿ ಡ್ರೈವರ್ಸ್ ಡ್ಯಾಶ್. Not to dash on the driver apostrophe s, drivers and apostrophe s, driver ಅನ್ನ ಡ್ಯಾಶ್. ಇಲ್ಲಿ ಬ್ರ್ಯಾಕೆಟ್ ಅಲ್ಲಿ ಎರಡು ಪದ ಕೊಟ್ಟಿದ್ದಾರೆ. ಮೊದಲನೇದು ಸೀಟ್, ಎರಡನೇದು ಸಿಟ್. ಇದರ್ಥ ಆದರೆ ಉತ್ತರ ಬರೆಯೋದು ನಮಗೆ ಸುಲಭ. ಸೀಟ್ ಮತ್ತೆ ಸಿಟ್ ಅಲ್ವಾ? ಸೀಟ್ ಮತ್ತು ಸಿಟ್. ಸೀಟ್ ಅಂದ್ರೇನು? ಬಸ್ಸಲ್ಲಿ ಸೀಟ್ ಹಾಕ್ತೀವಿ ಅಂತೀವಿ. ಸೀಟ್ ಅಂದರೆ ಆಸನ, ಜಾಗ ಅಲ್ವಾ? ಇನ್ನೊಂದೇನು? ಸಿಟ್, ಸ್ಟ್ಯಾಂಡ್, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು. ಇಲ್ಲಿ ಸೀಟ್ ಅಂದರೆ ಆಸನ. ಆಸನ ಅಂದರೆ ನಾವು ಕೂತ್ಕೊಳ್ಳೋಕೆ ಹಾಕುವಂಥ ಕುರ್ಚಿ, ಚೇರು, ಇವನ್ನ ಆಸನ. ಇಲ್ಲಿ ಸಿಟ್ ಅಂದರೆ ಕುಳಿತುಕೋ. ಕುಳಿತುಕೊಳ್ಳೋದು ಸಿಟ್, SIT, ಸಿಟ್ ಹೇಳಿದ್ವಿ. ಸಿಟ್, ಸ್ಟ್ಯಾಂಡ್ ಅಲ್ವಾ? ಎಸ್ ಅಂದರೆ ಸಿಟ್ ಅಂದರೆ ಕುಳಿತುಕೋ. ಇದು ಸೀಟ್ ಅಂದರೆ ಆಸನ, ಕುಳಿತುಕೊಳ್ಳೋಕೆ ಉಪಯೋಗಿಸುವಂತಹ ಜಾಗ. ನಮ್ಮನೆ ಕುರ್ಚಿ, ನಾವು ಬಸ್ಗಳಲ್ಲಿ ಅಲ್ಲೆಲ್ಲ, ಕಾರಲ್ಲೆಲ್ಲ ಡ್ರೈವರ್ ಸೀಟ್ ಅಂತೀವಿ, ಹೌದಲ್ವಾ? ಅದ್ಯಾವುದು ಅಂದರೆ ಡ್ರೈವರ್ ಸೀಟ್. ಡ್ರೈವರ್ ಸಿಟ್ ಅನ್ನಲ್ಲ, ಡ್ರೈವರ್ ಸೀಟ್, ಡ್ರೈವರ್ ಕುಳಿತುಕೊಳ್ಳುವಂತಹ ಆಸನ ಅಥವಾ ಜಾಗ. ಇಲ್ಲಿ ಅಮ್ಮ ಏನು ಮಾಡಿದ್ಲು? ಮದರ್ ವಾರಂಡ್, ಎಚ್ಚರಿಸಿದಳು. ಯಾರನ್ನ? ಶ್ಯಾಮ್ನ. ನಾಟ್ ಟು ಸಿಟ್, ಡ್ರೈವರ್ ಸೀಟಲ್ಲಿ ಕೂತ್ಕೋಬೇಡ ನೀನು, ಯಾಕೆಂದರೆ
ಸರ್ ನೀನೇ ಓದ್ಬಿಟ್ಟು ಆಮೇಲೆ ಕಾರ್ ಮುಂದಕ್ಕೆ ಕೊಟ್ಟೋದ್ರೆ ಹೌದಲ್ವಾ? ಎಲ್ಲರ ಮುಂದೆ ಅದೇ ಹೇಳ್ತಾರೆ, ಅವನಲ್ಲಿ ಕೂಡಿಸ್ಬೇಡ, ಸಡನ್ನಾಗಿ ಗೇರ್ ಚೇಂಜ್ ಮಾಡಿಬಿಡ್ತಾನೆ. ಹೌದಲ್ವಾ? ಎಸ್. ವಾರಂಶ ನಾಟ್ ಟು ಸಿಟ್. ನಾಟ್ ಟು ಸಿಟ್, ಕೂರಬೇಡ. ಸಿಟ್ ಅಂದರೆ ಕುಳಿತುಕೋ. ನಾಟ್ ಟು ಸಿಟ್, ನಾಟ್ ಬೇಡ, ಕುಳಿತುಕೊಳ್ಬೇಡ. ಎಲ್ಲಿ ಸರಿ, ಇಲ್ಲಿ ಬರ್ದಿದ್ದೀನಾ? ಇಲ್ಲೇ ಬರೀತೀನಿ, ಗಮನಿಸ್ತಾನೆ. ನಾಟ್ ಟು ಸಿಟ್, ನೀನು ಕೂರಬೇಡ. ಎಲ್ಲಿ? ಆನ್ ದಿ ಡ್ರೈವರ್ಸ್ ಸೀಟ್. ಡ್ರೈವರ್ ಕೂತ್ಕೊಳ್ಳೋ ಆಸನದಲ್ಲಿ ನೀನು ಕೂರಬೇಡ ಅಂತ ಅವನಿಗೆ ಎಚ್ಚರಿಸಿದ್ಲು ಅಮ್ಮ. ಶ್ಯಾಮ್ಗೆ ಎಚ್ಚರಿಸಿದ್ಲು. ನೋಡಿ, ಸಿಟ್, ಸೀಟ್. ಇಲ್ಲೂ ಅಷ್ಟೇ, ಸಿಂಗಲ್ ಓವೆಲ್, ಡಬಲ್ ಓವೆಲ್. SIT ಸಿಟ್ ಅನ್ನೋ ಕಡೆ ಐ ಸಿಂಗಲ್ ಓವೆಲ್ ಇದೆ. ನೋಡಿ, EA ಎರಡು ಡಬಲ್ ಓವೆಲ್ಸ್ ಇದೆ ಅಲ್ವಾ? ಎಸ್. ಸೆಕೆಂಡ್ ಒನ್ ಉಚ್ಚಾರಣೆ ಗಮನಿಸಿ. ಇದು ಸಿಟ್, ಅದು ಸೀಟ್. ಐ ಸಾ ಎ ಹ್ಯೂಜ್. ಐ ಸಾ, ನಾನು ನೋಡಿದೆ. ಸಿ ಸಾ, ಇವುಗಳು ನಿಮ್ಗೆ ಅರ್ಥ ಆದರೆ ಉತ್ತರ ನಿಮಗೆ ಗೊತ್ತಾಗುತ್ತೆ. ಐ ಸಾ ಎ ಹ್ಯೂಜ್ ಅಂದರೆ ದೊಡ್ಡದಾದ. ಹ್ಯೂಜ್ ಡ್ಯಾಶ್ with the flock of FLOCK. ಫ್ಲಾಕ್ ಅಂದರೆ ಮಂದೆ ಅಂತ. ಫ್ಲಾಕ್ ಅಂದ್ರೇನು? ಮಂದೆ. ಆಫ್, ಮುಂದೆ ಅಲ್ಲ, ಅದು ಮಂದೆ. ಹಿಂಗೆ ಗೊತ್ತಾದ ಮುಂದೆ. ಫ್ಲಾಕ್ ಆಫ್ ಡ್ಯಾಶ್ ಸೇಲಿಂಗ್ ಟು ಶ್ರೀಲಂಕಾ. ಸೇಲಿಂಗ್ ಅಂದರೆ ಪ್ರಯಾಣ ಮಾಡೋದು, ನೀರಿನಲ್ಲಿ ತೇಲ್ಕೊಂಡು ಹೋದಕ್ಕೆ ನಾವೇನಂತೀವಿ? ಸೇಲಿಂಗ್. ಬೋಟ್ ಈಸ್ ಸೇಲಿಂಗ್. ಆಮೇಲೆ ಶಿಪ್ ಈಸ್ ಸೇಲಿಂಗ್, ನೀರಿನಲ್ಲಿ ಅದು ಹೋದಕ್ಕೆ ನಾವೇನಂತೀವಿ? ಸೇಲಿಂಗ್. ಎಲ್ಲಿಗೆ? ಟು ಶ್ರೀಲಂಕಾ. ಟು ಶ್ರೀಲಂಕಾ. ಶ್ರೀಲಂಕಾ ಅಂದ್ರೆ ಅದೊಂದು ದೇಶ. ಆ ದೇಶಕ್ಕೆ ಹೋಗೋದು ನೋಡಿದೆ. ಏನ ಈಗ ನೋಡಿ, ಅದೇ ಥರ ಎರಡು ಪದ ಕೊಟ್ಟಿದ್ದಾರೆ. ಶಿಪ್, ಶೀಪ್. ಯಾವ್ಯಾವುದು? ಶಿಪ್, SHIP ಶಿಪ್, SHEP ಶೀಪ್. ಬಹುಶಃ ನಾವು ಹಿಂದೆ ಮಾಡಿರೋದ್ರಲ್ಲಿ ಶಿಪ್, ಶೀಪ್ ಬಂದಿದೆ ಅನಿಸುತ್ತೆ. ಬಂದಿದೆ ನೋಡಿ. ಶಿಪ್, ಶೀಪ್ ಹೇಳಿದ್ದೀವಿ ನಾವು. ಶಿಪ್ ಅಂದರೆ ಹಡಗು, ಶೀಪ್ ಅಂದರೆ ಕುರಿ. ಪ್ರಾರಂಭದಲ್ಲೇ ನಾವು ಲಾಗ್ ಸೇ ಅಲೌಡ್ ಅನ್ನೋ ಬೇಕಾದ್ರೆ ನಾವು ಬರೆದಿದ್ದೀವಿ ಅಲ್ವಾ? ಶಿಪ್ ಅಂದರೆ ಹಡಗು, ಶೀಪ್ ಅಂದರೆ ಕುರಿ. ನಾವು ಆ ಕ್ಲಾಸಲ್ಲೇ ನಾವು ಅದನ್ನು ಮಾಡಿದ್ದೀವಿ, ಆಗಲೇ ಹೇಳಿದ್ದೀವಿ ಅಲ್ವಾ? ಎಸ್. ಶಿಪ್ ಅಂದರೆ ಹಡಗು, ಶೀಪ್ ಅಂದರೆ ಕುರಿ. ಐ ಸಾ ಎ ಹ್ಯೂಜ್ ಶಿಪ್, ದೊಡ್ಡ ಹಡಗು. ಹ್ಯೂಜ್ ಶಿಪ್, ದೊಡ್ಡ ಹಡಗು. ಶಿಪ್ ವಿತ್ ದಿ ಫ್ಲಾಕ್ ಅಂದರೆ ಮಂದೆ. ಯಾವುದು? ಶೀಪ್, ಕುರಿಗಳ ಮಂದೆಯನ್ನು ಶ್ರೀಲಂಕಾ ತುಂಬಿಕೊಂಡು ಹೋಗ್ತಿರೋ ಹಡಗನ್ನು ನಾನು ನೋಡಿದೆ. ದೊಡ್ಡ ಹಡಗು. ಐ ಸಾ ಎ ಹ್ಯೂಜ್ ಶಿಪ್, ಒಂದು ದೊಡ್ಡ ಹಡಗು ಏನು ಮಾಡ್ತಾಯಿತ್ತು? ವಿತ್ ದಿ ಫ್ಲಾಕ್ ಅಂದರೆ ಮಂದೆ, ಗುಂಪು, ಕುರಿ ಮಂದೆ, ದನದ ಮಂದೆ ಹೇಳ್ತೀವಲ್ಲ. ಫ್ಲಾಕ್ ಆಫ್ ಶೀಪ್, ಕುರಿಗಳನ್ನು ತುಂಬಿಕೊಂಡ ಮಂದೆ. ಸೇಲಿಂಗ್ ಟು ಶ್ರೀಲಂಕಾ, ಶ್ರೀಲಂಕಾಕ್ಕೆ ಪ್ರಯಾಣ ಮಾಡ್ತಿರುವಂತಹ ಕುರಿಗಳ ಮಂದೆಯನ್ನು ತುಂಬಿಕೊಂಡು ಶ್ರೀಲಂಕಾ ಪ್ರಯಾಣ ಮಾಡಿದ ದೊಡ್ಡ ಒಂದು ಹಡಗನ್ನು ನಾನು ನೋಡಿದೆ. ನೋಡಿ ವ್ಯತ್ಯಾಸ ನೋಡಿ. ಶಿಪ್, ಶೀಪ್, ಸಿ, ಸಿಟ್. ಏ ಮರಿ, ಓಯ್, ಆ ಕಡೆ ಹೋಗಿ.
Yes. The third one is A dash feels that A dash feels that this world ಅಂದರೆ ಜಗತ್ತು, ಪ್ರಪಂಚ, ಫೀಲ್ಸ್ ಅಂದರೆ ಫೀಲ್ ಮಾಡ್ಕೊಳ್ಳೋದು, ಅನುಭವಿಸೋದು. ನಾವು ಹಿಂದೆ ನೋಡಿದ್ದೀವಿ ಅಲ್ಲಿ, ಮನಸ್ಸಿಗೆ ತಗೊಳ್ಳೋದು, ಅವನು ಅಂದ್ಕೊಳ್ಳೋದು. ಫೀಲ್ಸ್ ದಟ್ ದಿಸ್ ವರ್ಲ್ಡ್ ಈಸ್ dash of fools. FOLS. ಇಲ್ಲಿ ಎರಡು ಪದ ಕೊಟ್ಟಿದ್ದಾರೆ. ಒಂದು FULL ಫುಲ್, FOOL ಫೂಲ್. ಎರಡು ಪದನೂ ಹಿಂದೆ ಬಂದಿದೆ. ಅದಕ್ಕೆ ನಾವು ಅಲ್ಲಿ ಓದಿದ್ರೆ ಇಲ್ಲಿ ಉತ್ತರ ಬರೆಯೋದು ಸುಲಭ. ನೋಡಿ, ಲಾಸ್ಟ್ ಒನ್ ಫುಲ್ ತುಂಬ, ಫೂಲ್ ಮೂರ್ಖ ನಾವು ಬರೆದಿದ್ದೀವಿ ಅಲ್ವಾ? ಎಸ್. ಫಿಲ್ ಫೀಲ್, ಡಿಪ್ ಡೀಪ್, ಪುಲ್ ಪೂಲ್, ಸ್ಲಿಪ್ ಸ್ಲೀಪ್, ಬಿಟ್ ಬೀಟ್, ಶಿಪ್ ಶೀಪ್, ಫಿಟ್ ಫೀಟ್, ವಿಲ್ ವೀಲ್, ಫುಲ್ ಫೂಲ್. ಈ ಪದಗಳನ್ನೆಲ್ಲ ನಾವು ಹಿಂದೆ ಆಗಲೇ ಅದರ ಮೀನಿಂಗ್ಗಳನ್ನು, ಆ ಪದಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಶಾರ್ಟ್ ಓವೆಲ್, ಲಾಂಗ್ ಓವೆಲ್ನಲ್ಲಿ ಇವನ್ನೆಲ್ಲ ನಾವು ಆಗಲೇ ಗಮನಿಸಿದ್ದೀವಿ. ಈಗೇನದು ಅವ್ರು ಹೇಳ್ತಾ ಇದ್ದಾರೆ, ಫುಲ್ ಆಗೋದು ಅಂದ್ರೇನು? ಅಮ್ಮ ಪೂರ್ತಿ ಫುಲ್ ಆಗೋಯ್ತು ಅಂದ್ಬಿಡ್ತೀವಿ. ಫುಲ್ ಆಗೋದು ಅಂದರೆ ತುಂಬ ಭರ್ತಿ ಆಗೋದು. ನೀನೊಬ್ಬ ಫೂಲ್ ಕಣೋ ಅಂತೀವಿ. ಫೂಲ್ ಅಂದರೆ ಮೂರ್ಖ. ಫುಲ್ ಅಂದರೆ ತುಂಬ ಆಗೋದು, ಫೂಲ್ ಅಂದರೆ ಮೂರ್ಖ ಅಲ್ವಾ? ಇಲ್ಲಿ ನಮಗೆ ಫುಲ್ ಅಂದರೆ ತುಂಬ ಆಗೋದು, FELL ಫುಲ್, FOIL ಫೂಲ್ ಅಂದರೆ ಮೂರ್ಖ ಅಂತ ಗೊತ್ತು ನಮಗೆ. ಈಗ ಹಾಗಾದ್ರೆ ಯಾವುದನ್ನು ಎಲ್ಲಿ ತುಂಬಬೇಕು? ಇಲ್ಲಿ ಎರಡು ಡ್ಯಾಶ್ ಇಲ್ಲೊಂದಿದೆ. ಎ ಡ್ಯಾಶ್ ಫೀಲ್ಸ್ ದಟ್. ನಮಗೆ ಫೂಲ್ ಅಂದರೆ ಯಾರು? ಮೂರ್ಖ. ಫೀಲ್ಸ್ ದಟ್ ಅನ್ಕೋತಾನಂತವನು, ಅವ್ನ ಮನಸ್ಸಿಗೆ ತಂದ್ಕೋತಾನಂತ. ಏನಂತ? ದಿಸ್ ವರ್ಲ್ಡ್ ಈಸ್ ಡ್ಯಾಶ್ ಆಫ್ ಫೂಲ್ಸ್. ಈ ಜಗತ್ತು ಯಾರೋ ಮೂರ್ಖ ಏನು ಅನ್ಕೋತಾನ ಅಂದರೆ, ಈ ಜಗತ್ತೆಲ್ಲ ಮೂರ್ಖರಿಂದಲೇ ತುಂಬಿದೆ, ನನ್ನಂಥ ಜನರಿಂದಲೇ ತುಂಬಿದೆ ಅಂತ. ನಾನು ಮೂರ್ಖ, ಜಗತ್ತೆಲ್ಲ ಮೂರ್ಖರಿಂದಲೇ ತುಂಬಿದೆ ಅಂತ. ಯಾವೊಬ್ಬ ಬುದ್ಧಿವಂತ ಏನು ಮಾಡ್ತಾನೆ? ನನಗಿಂತ ಬುದ್ಧಿವಂತ ಇನ್ನೊಬ್ರು ಇದ್ದಾರಪ್ಪ. ನಮ್ಮಲ್ಲಿ ಹೇಳ್ತಾರೆ ಹಳ್ಳಿಗಳು, ಮರಕ್ಕಿಂತ ಮರ ದೊಡ್ಡದು ಅಂದರೆ, ನಾವು ವಿದ್ಯೆ ಕಲಿತಾ ಹೋದರೆ, ನಾವು ಹೆಚ್ಚು ಜ್ಞಾನಿಗಳಾಗ್ತಾ ಹೋದರೆ, ನಮಗಿಂತ ಹೆಚ್ಚು ತಿಳಿದ ಜ್ಞಾನಿಗಳ ಕಡೆ ನಮ್ಮ ಗಮನ ಬರುತ್ತೆ. ನಮಗಿಂತ ಹೆಚ್ಚು ತಿಳ್ಕೊಂಡವರು ನಾವು ಗಮನಿಸ್ತೀವಿ. ನಮಗಿಂತ ಹೆಚ್ಚು ತಿಳ್ಕೊಂಡವ್ರ ಕಡೆ ನಾವು ಯೋಚನೆ ಮಾಡ್ತೀವಿ. ಆದರೆ ಏನನ್ನೂ ಕಲಿದರೆ ಮನುಷ್ಯ ಏನೋ, ಜಗತ್ತೆಲ್ಲ ನನ್ನ ಥರನೇ ಇದೆ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಉತ್ತರ ಬರೀಬೇಕಂದ್ರೆ, ಎ ಫೂಲ್ ಫೀಲ್ಸ್ ದಟ್. ಒಬ್ಬ ಮೂರ್ಖ ಅನ್ಕೋತಾನೆ, ಎ ಫೂಲ್ ಫೀಲ್ಸ್ ದಟ್ ದಿಸ್ ವರ್ಲ್ಡ್, ಈ ಜಗತ್ತು, ಈಸ್ ಫುಲ್ ಆಫ್ ಫೂಲ್ಸ್. ಫುಲ್ ತುಂಬಿದೆ. ಯಾರಿಂದ? ಮೂರ್ಖರಿಂದ ತುಂಬಿದೆ ಅಂತ ಮೂರ್ಖ ಅನ್ಕೋತಾನೆ. ಬುದ್ಧಿವಂತ, ನನಗಿಂತ ವಿದ್ಯಾವಂತ ಇನ್ನೊಬ್ಬ ಇದ್ದಾನೆ, ವಿದ್ಯೆಗಿಂತ ವಿದ್ಯೆ ದೊಡ್ಡದು ಅಂತ ಅವನು ಯೋಚನೆ ಮಾಡಿದ್ರೆ ಮೂರ್ಖ. ಇಡೀ ಜಗತ್ತಲ್ಲಿರೋಲ್ಲ ನನ್ನ ಥರನೇ ಮೂರ್ಖರು ಅಂತ ಯೋಚನೆ ಮಾಡ್ತಾನೆ ಅಂತ ಅದರ ಅರ್ಥ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಗ್ರ್ಯಾಂಡ್ ಮಾ ಮೀನ್ಸ್ ಗ್ರ್ಯಾಂಡ್ ಮದರ್. ಬೇಡ, ಇವು ಮೂರು ಮಾಡಿಬಿಟ್ಟು ಅಳಿಸ್ಬಿಟ್ಟು ಅವೆರಡು ಬರೀತೇನೆ. ಒಂದ್ಸತಿ ಹೇಳ್ತೀನಿ ನೋಡಿ, ಇದನ್ನು ಗಮನಿಸಿ ಕೇಳಿ. ನೋಡಿ,
Pick out the suitable words from the brackets and fill in the blanks. Pick out suitable words from the brackets and fill in the blanks. Mother warned, ಎಚ್ಚರಿಸಿದಳು ಶ್ಯಾಮ್, ನಾಟ್ ಟು ಸಿಟ್ ಆನ್ ದಿ ಡ್ರೈವರ್ಸ್ ಸೀಟ್. ಇಲ್ಲಿ ಸಿಟ್ ಇತ್ತು. ಮೊದಲನೇದು ನಾಟ್ ಟು ಸಿಟ್ ಆನ್ ದಿ ಡ್ರೈವರ್ಸ್ ಸೀಟ್. ಡ್ರೈವರ್ ಸೀಟ್ ಮೇಲೆ ಕೂತ್ಕೋಬೇಡ ಅಂತ ಅಮ್ಮ ಅವನಿಗೆ ಎಚ್ಚರಿಸಿದ್ಲು, ಮೊದಲನೇದು. ಸೆಕೆಂಡ್ ಒನ್, ಐ ಸಾ ಎ ಹ್ಯೂಜ್ ಶಿಪ್. ನಾನು ನೋಡಿದೆ ಹ್ಯೂಜ್ ಶಿಪ್, ದೊಡ್ಡ ಹಡಗು. ಹ್ಯೂಜ್ ಅಂದರೆ ದೊಡ್ಡ ಅಂತ. ಹ್ಯೂಜ್ ಶಿಪ್ ವಿತ್ ದಿ ಫ್ಲಾಕ್ ಆಫ್ ಶೀಪ್. ಫ್ಲಾಕ್ ಅಂದರೆ ಮಂದೆ, ಗುಂಪು. ಫ್ಲಾಕ್ ಆಫ್ ಶೀಪ್ ಸೇಲಿಂಗ್ ಟು ಶ್ರೀಲಂಕಾ. ಶ್ರೀಲಂಕಾಕ್ಕೆ ಕುರಿಗಳ ದೊಡ್ಡ ಮಂದೆಯನ್ನು ತುಂಬಿಕೊಂಡು ಪ್ರಯಾಣ ಮಾಡಿದಂತಹ ದೊಡ್ಡ ಹಡಗನ್ನು ನಾನು ನೋಡಿದೆ. ಥರ್ಡ್ ಒನ್, ಎ ಫೂಲ್ ಫೀಲ್ಸ್ ದಟ್. ಮೂರ್ಖ ಯೋಚನೆ ಮಾಡೋದಂತೆ, ದಿಸ್ ವರ್ಲ್ಡ್, ಈ ಜಗತ್ತು, ಈಸ್ ಫುಲ್ ಆಫ್ ಫೂಲ್ಸ್. ಈ ಜಗತ್ತು ಮೂರ್ಖರಿಂದ ತುಂಬಿ ಹೋಗಿದೆ ಅಂತ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನಾವು ಹೇಗಿದ್ದೀವೋ ಜಗತ್ತು ಹಾಗಿದೆ ಅನ್ಕೋತೀವಿ. ಅದಕ್ಕೆ ನಾವು ತಿಳ್ಕೊಂಡ್ರೆ, ಜ್ಞಾನಿಗಳಾದರೆ ನಮಗಿಂತ ಜಗತ್ತು ಇನ್ನೂ ಮುಂದೆ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾವು ಮೂರ್ಖರ ಥರ ನಮ್ಮ ಥರನೇ ಇದೆ ಜಗತ್ತೆಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ಅಂತ. ಅಲ್ವಾ? ಈಗ 4ನೇದೇನು ಅಂತ ಬರೆಯೋಣ. ನಡೆಸ್ತಾ ಇದ್ದೀನಿ. 4ನೇದು ಏನಂತ ನೋಡೋಣ. Fourth one, grandma. Grandma means grandmother, ಅಜ್ಜಿ ಅಂತ. ಅದರ ಶಾರ್ಟ್ ಫಾರಮ್ grandma. Broke her heart, broke her dash when she fell down when she fell down on the dash of stones ಇಲ್ಲಿ 2 ಪದ ಕೊಟ್ಟರು. ಹೀಪ್ ಹಿಪ್ ಅಂದ್ರೆ ಮಂಡಿ ಅಂತ. ಮಂಡಿ ಅಲ್ಲ, ಅದು ಈ ಭಾಗ. ಸೊಂಟ ಅಂತ ಇಟ್ಕೊಳ್ಳಿ. ಹಿಪ್ ಅಂದರೆ ಅದು ಆ್ಯಕ್ಚುಲಾಗಿ ಈ ಭಾಗ, ಕರೆಕ್ಟಾಗಿ ಅಂದರೆ ಈ ಭಾಗ, ಗೊತ್ತಾಯ್ತಲ್ಲ? ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಕರೆಕ್ಟ್ ಡಿಕ್ಷನರಿ ವರ್ಡ್ ಅದಕ್ಕೆ ಕುಂಡಿ ಚಪ್ಪೆ, ಅಪ್ಪರ್ ಪಾರ್ಟ್ ಆಫ್ ಥೈ ಬೋನ್, ಪೆಲ್ವಿಸ್, an upper part of the thigh bone, projection of pelvis, an upper part of thigh bone.
ನಮ್ಮ ಯಾವ ಗುದದ್ವಾರ ಇದೆ ಅದಕ್ಕೆ ರಕ್ಷಣೆ ಕೊಡುವಂತಹ ಭಾಗ ಇದು ಹಿಪ್ ಅಂದರೆ ಇಲ್ಲಿ ಹೇಳ್ತಾರೆ ಇದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಕುಂಡಿ ಅಂತ ಕರೀತಾರಲ್ವ ಅದನ್ನು. ಎಸ್, ಇದು ನಿಮಗೆ ರೈಟ್ ವರ್ಡ್. ಅದು ಅಲ್ಲಿಯ ಮೂಳೆ, ಇಲ್ಲಿರೋ ಮೂಳೆ ಅಥವಾ ಸೊಂಟ, ಯಾವ್ದು ಸೊಂಟ. ಏನು ಸೊಂಟ ಅಂದರೆ ಇಲ್ಲಿ ಬಂದ್ಬಿಡ್ತೀವಿ ನಾವು. ಅದಕ್ಕೆ ಹೀಪ್ ಅಂದರೆ ರಾಶಿ ಅಂತ. ರಾಶಿ ಅಂದರೆ ನಾನೇ ತುಂಬ ರಾಶಿ ಹಾಕ್ಬಿಟ್ಟು ಕರ್ಕೊಂಡು ಅಲ್ಲಿ ಇರ್ತೀವಲ್ವ, ದಟ್ ಈಸ್ ಹೀಪ್, ರಾಶಿ. ಎಸ್, ಈಗ ನೋಡಿ, ಈಗ ದಿ ಗ್ರ್ಯಾಂಡ್ ಮಾ ಇಲ್ಲಿ ಬ್ರೋಕ್ ಅಂದರೆ ಮುರಿದೋಗೋದು, ಬ್ರೇಕ್ ಬ್ರೋಕ್, ಬ್ರೇಕ್ ಆಗೋಯ್ತು ಅಂತೀವಲ್ವಾ, ಇಟ್ ಈಸ್ ಬ್ರೇಕ್, BRAKE, ಬ್ರೇಕ್, ಪಾಸ್ಟ್ ಟೆನ್ಸ್ ಬ್ರೋಕ್. ಇದು ನಿಮಗೆ ಇದಕ್ಕೆ ಜ್ಞಾಪಕ ಇದ್ದರೆ ಅದು ಬರುತ್ತೆ. ಬ್ರೇಕ್, BRAKE, ಬ್ರೇಕ್, ಬ್ರೇಕ್ ಹಾಕೋ ಗಾಡೀಲಿ ಅಂತೀವಿ ಅಂದರೆ ನಿಲ್ಲಿಸೋದಕ್ಕೆ ಅಂತ, ಅಂದರೆ ಮುಂದುವರಿದಾಗೆ. ಇಲ್ಲಿ ಬ್ರೋಕ್ ಮುರಿದೋಯ್ತು, ಮುಂದುವರ್ಸೋಕ್ಕಾಗಲಿಲ್ಲ, ಅಲ್ಲೇ ಕಟ್ಟಾಗಿ ಹೋಗಿದೆ. ಬ್ರೋಕ್ ಹರ್, ಇಲ್ಲಿರೋದು ಹಿಪ್, ಹೀಪ್ ಅಲ್ವಾ, ಬ್ರೋಕರ್ ಹೀಪ್. ಅವಳ ಈ ಭಾಗದ ಮೂಳೆ ಮುರಿದೋಯ್ತು, ಅಜ್ಜಿದು ಈ ಭಾಗದ ಮೂಳೆ ಮುರಿದೋಯ್ತು. ಗ್ರ್ಯಾಂಡ್ ಮಾ ಬ್ರೋಕರ್ ಹೀಪ್ ವ್ಯಾನ್ ಶಿ ಫೆಲ್ ಡೌನ್, ಫಾಲ್ ಫೆಲ್. ಇದು ನೋಡಿ, ಫಾಲ್, ಫಾಲ್ ಅಂದರೆ ವಾಟರ್ ಫಾಲ್, ಮೇಲಿಂದ ಧುಮುಕೋದು, ಫಾಲ್ ಫೆಲ್. ಇವುಗಳು ಇದಕ್ಕೆ ಡಿಕ್ಷನರಿ ಪದ ಸಿಗುತ್ತೆ ನೀವು ಮೀನಿಂಗ್ ನೋಡಿದ್ರೆ, ಬಟ್ ಇದಕ್ಕೆ ಸಿಗಲ್ಲ, ಇವೆರಡಕ್ಕೂ ಸಿಗಲ್ಲ. ಇವೆಲ್ಲ ಪಾಸ್ಟ್ ಟೆನ್ಸ್ಗಳು. ಫೆಲ್ ಅಂದರೆ ಫಾಲ್ ಅಂದರೆ ಬೀಳೋದು, ಫೆಲ್ ಡೌನ್ ಆನ್ ದಿ ಹೀಪ್ ಆಫ್ ಸ್ಟೋನ್ಸ್, ದಟ್ ಈಸ್ ಹೀಪ್ ಅಂದರೆ ರಾಶಿ, ಕಲ್ಲಿನ ರಾಶಿ ಮೇಲೆ ಅಜ್ಜಿ ಬಿದ್ದು ಅವಳು ಸೊಂಟ ಮುರಿದೋಯ್ತು ಅಂತ. ಗ್ರ್ಯಾಂಡ್ ಮಾ ಬ್ರೋಕ್ ಹರ್ ಹಿಪ್ ವೆನ್ ಶಿ ಫೆಲ್ ಡೌನ್ ಆನ್ ದಿ ಹೀಪ್ ಆಫ್ ಸ್ಟೋನ್ಸ್, ಹೀಪ್ ಆಫ್ ಸ್ಟೋನ್ಸ್. ಆ್ಯಂಡ್ ಫಿಫ್ತ್ ಒನ್, ಐದನೇದು, ಬೈ ಶೂಸ್. ಬೈ ಅಂದರೆ ಕೊಂಡ್ಕೊಳ್ಳೋದು. ಬೈ ಶೂಸ್, that dash your dash. ಶೂಸ್ ಅನ್ನ ಕೊಂಡ್ಕೋ, ದಟ್ ಡ್ಯಾಶ್ ಯುವರ್ ಡ್ಯಾಶ್ ಅಂತ ಕೊಟ್ಟರು. ಇಲ್ಲಿ ಎರಡು ಪದ ಕೊಟ್ಟರು. ಒಂದು ಫೀಟ್, ಫೀಟ್ ಅಂದರೆ ಪಾದ, ಅಥವಾ ಫೀಟ್ ಅಂದರೆ ಪಾದ. ಫಿಟ್ ಅಂದರೆ ಸರಿ ಹೊಂದು, ನನ್ನ ಡ್ರೆಸ್ ಫಿಟ್ ಆಗಿದೆ ಅಂದರೆ ನನಗೆ ಸರಿ ಹೊಂದಿದೆ, ಲಗತ್ತಾಗಿದೆ. ನಾವು ಹಿಂದೆನಲ್ಲಿ ಮಾಡಿದ್ವಿ ನೋಡಿ, ಫಿಟ್ ಫೀಟ್ ಎರಡು ಬಂದಿದೆ, ತಕ್ಕ ಯೋಗ್ಯ. ಫೀಟ್ ಅಂದರೆ ಪಾದಗಳು, ಫೀಟ್ ಅಂದರೆ ಪಾದಗಳು, ಫಿಟ್ ಅಂದರೆ ತಕ್ಕ ಯೋಗ್ಯ ಅಲ್ವಾ. ಎಸ್, ಈಗ ನಮಗೆ ಉತ್ತರ ಬರೆಯೋದು ಗೊತ್ತಾಯಿತು. ಬೈ ಅಂದರೆ ಏನು ಹೇಳಿದ್ವಿ ನಾವು, ಕೊಳ್ಳೋದು. ಬೈ ಶೂಸ್, ಶೂಸನ್ನು ಕೊಂಡ್ಕೋ. ದಟ್ ಏನು, ಫಿಟ್ ಅಂದರೆ ಸರಿ ಒಂದು ತಕ್ಕವಾಗಿರಬೇಕು. ಯಾವುದಕ್ಕೆ, ಯುವರ್ ನಿನ್ನ, ಫೀಟ್ ನಿನ್ನ ಪಾದಗಳಿಗೆ, ಅವು ನೀನು ಕೊಂಡ್ಕೊಂಡಂತಹ ಚಪ್ಪಲಿ ಶೂಸು ಸರಿ ಹೊಂದುವಂತಹ, ನಿನ್ನ ಕಾಲುಗಳಿಗೆ ತಕ್ಕನಾಗಿರುವಂತಹ ಚಪ್ಪಲಿಗಳನ್ನು ಕೊಂಡ್ಕೋ, ಶೂಸನ್ನು ಕೊಂಡ್ಕೋ ಅಂತ. ಇಲ್ಲಿ ಫೀಟ್ ಫಿಟ್ ಗೊತ್ತಾಯ್ತಲ್ಲ. ಒಂದ್ಸತಿ ಆ ಮೂರನೇ ಓದಿದ್ದೆ ಅಲ್ವಾ, ಇವೆರಡನೇ ಓದ್ತೀನಿ ನೋಡಿ. ಗ್ರ್ಯಾಂಡ್ ಮಾ ಬ್ರೋಕ್ ಹರ್ ಹಿಪ್ ವೆನ್ ಶಿ fell down on the heap of stones. When she fell down
on the heap of stones. Grandma broke her hip when she fell down on the heap of stones. ಅಲ್ಲಿ ಏನು ಹಿಪ್ ಹೀಪ್ ಇತ್ತು, ಅಲ್ಲಿ ಬ್ರೇಕ್ ಇಲ್ಲಿ ಫೆಲ್ ಡೌನ್ ಅನ್ಬೇಕಾದ್ರೆ ಫಾಲ್ ಬೀಳೋದು ಅಲ್ವಾ. ವಾಟರ್ ಫಾಲ್, ನೀರಿಂದ ಮೇಲಿಂದ ಧುಮುಕೋದಕ್ಕೆ ನಾವು ಅಂತೀವಿ ವಾಟರ್ ಫಾಲ್ಸ್ ಅಂತೀವಿ. ಮೇಲಿಂದ ಧುಮುಕ್ತಾ ಇರೋ ನೀರು ಅಂತ. ಫಾಲ್ ಅಂದರೆ ಬೀಳೋದು ಅಂತ. ಫೆಲ್ ಡೌನ್, ಎಲ್ಲಿ ಬಿದ್ದು? ಆನ್ ದಿ ಹೀಪ್ ಆಫ್ ಸ್ಟೋನ್ಸ್, ಕಲ್ಲಿನ ರಾಶಿ ಮೇಲೆ ಬಿದ್ದು ಅಜ್ಜಿ ತನ್ನ ಸೊಂಟವನ್ನು ಮುರ್ಕೊಂಡ್ಳು. ಫಿಫ್ತ್ ಒನ್, ಬೈ ಶೂಸ್ ದಟ್ ಫಿಟ್ ಯುವರ್ ಫೀಟ್. ಬೈ ಶೂಗಳನ್ನ ಕೊಂಡ್ಕೋ, ದಟ್ ಫಿಟ್, ಅದು ತಕ್ಕವಾಗಿರಬೇಕು, ಯೋಗ್ಯನಾಗಿರಬೇಕು. ಎಲ್ಲಿಗೆ? ಯುವರ್ ಫೀಟ್, ನಿನ್ನ ಪಾದಗಳಿಗೆ ಯೋಗ್ಯವಾದಂತಹ ಸರಿ ಹೊಂದುವಂತಹ ಶೂಗಳನ್ನು ಕೊಂಡ್ಕೋ ಅಂತ. ಸಿಂಗ್ ಆ್ಯಂಡ್ ಎಂಜಾಯ್, ಇಲ್ಲೊಂದು ಹಾಡಿದೆ ನೋಡಿ. ಲಿಸನ್ ಟು ದ ಟೀಚರ್ ಸಿಂಗಿಂಗ್ ದ ರೈಮ್ ಆ್ಯಂಡ್ ರಿಪೀಟ್ ಆಫ್ಟರ್ ಹಿಮ್ ಆರ್ ಹರ್. ನೋಡಿ, ತುಂಬ ಸುಲಭ ಇದೆ, ಏನು ಕಷ್ಟ ಇಲ್ಲ. ಮತ್ತೆ ಅದೇ ರಿಪೀಟ್ ಆಗುತ್ತೆ. ಕಪ್ ಆ್ಯಂಡ್ ಸಾಸರ್, ಕಪ್ಪು ಮತ್ತು ಸಾಸರ್. ಕುಡಿಬೇಕಾದ್ರೆ ನಾವು ಟೀಗೆ ಕುಡಿಬೇಕಾದ್ರೆ ಕೆಳಗಡೆ ಒಂದು ತಟ್ಟೆ ಕೊಟ್ಟಿರ್ತಾರಲ್ವ, ಅದನ್ನು ನಾವು ಸಾಸರ್ ಅಂತ ಕರಿತೀವಿ. ಚಿಕ್ಕ ತಟ್ಟೆಯನ್ನು ನಾವು ಕುಡಿಬೇಕಾದ್ರೆ ನೋಡಿ, ಚಿತ್ರ ತೋರಿಸ್ತೀನಿ, ಹೀಗಿರುತ್ತೆ. ದಿಸ್ ಒನ್ ಕಾಣ್ತಾ ಇದೆಯಾ? ಎಸ್, ನೋಡಿ ಕಾಣ್ತಾ ಇದೆ ಈಗ. ಇದು ಕಪ್ ಆ್ಯಂಡ್ ಸಾಸರ್. ಇದು ಕಪ್ಪು ಮತ್ತು ಸಾಸರ್. ಕಪ್ ಆ್ಯಂಡ್ ಸಾಸರ್ ರೆಡಿ ಫಾರ್ ಟೀ. ಕಪ್ ಆ್ಯಂಡ್ ಸಾಸರ್ ಅದಕ್ಕೆ ರೆಡಿಯಾಗಿದೆ ಟೀ ಕುಡಿಯೋಕ್ಕೆ. ಹೌ ಮೆನಿ ಚಿಲ್ಡ್ರನ್ 1 2 3. 1 2 3. ಹೌ ಮೆನಿ ಚಿಲ್ಡ್ರನ್, ಎಷ್ಟು ಮಕ್ಕಳು. ಹೌ, ಎಷ್ಟು. ಮೆನಿ ಚಿಲ್ಡ್ರನ್, ಹೌ ಮೆನಿ ಅಂದರೆ ಎಷ್ಟು, ಚಿಲ್ಡ್ರನ್ ಅಂದರೆ ಮಕ್ಕಳು. ಎಷ್ಟು ಮಕ್ಕಳು? 1 2 3. 1 2 3, ಭಾಳ ಸುಲಭ. ಕಪ್ ಆ್ಯಂಡ್ ಸಾಸರ್ ರೆಡಿ ಫಾರ್ ಟೀ. ಎಲ್ಲ ಎರಡೆರಡು ಸತಿ ಹೇಳಿದ್ದಾರೆ. ಕಪ್ ಆ್ಯಂಡ್ ಸಾಸರ್ ರೆಡಿ ಫಾರ್ ಟೀ. ಹೌ ಮೆನಿ ಚಿಲ್ಡ್ರನ್ 1 2 3. 1 2 3. ಸೆಕೆಂಡ್ ಒನ್ ನೋಡಿ. ಬೆಡ್ ಆ್ಯಂಡ್ ಪಿಲ್ಲೋ. ಬೆಡ್ ಅಂದರೆ ಹಾಸಿಗೆ, ಪಿಲ್ಲೋ ಅಂದರೆ ತಲೆದಿಂಬು. ಬೆಡ್ ಆ್ಯಂಡ್ ಪಿಲ್ಲೋ, ಹಾಸಿಗೆ ತಲೆದಿಂಬು. ರೆಡಿ ಫಾರ್ ಸ್ಲೀಪ್. ಯಾತಕ್ಕೆ ಹಾಸಿಗೆ ತಲೆದಿಂಬು? ಯಾಕೆ? ರೆಡಿ, ಸಿದ್ಧವಾಗಿದೆ. ಅದಕ್ಕೆ ಫಾರ್ ಸ್ಲೀಪ್, ನಿದ್ದೆ ಮಾಡೋಕ್ಕೋಸ್ಕರ ರೆಡಿಯಾಗಿದೆ. ರೆಡಿ ಫಾರ್ ಸ್ಲೀಪ್. ಹೌ ಮೆನಿ ಚಿಲ್ಡ್ರನ್, ಎಷ್ಟು ಮಕ್ಕಳು. ಅಲ್ಲಿ 1 2 3 ಹೇಳಿದರು, ಇಲ್ಲಿ 4 5 6. ಬೆಡ್ ಆ್ಯಂಡ್ ಪಿಲ್ಲೋ ರೆಡಿ ಫಾರ್ ಸ್ಲೀಪ್. ಹೌ ಮೆನಿ ಚಿಲ್ಡ್ರನ್ 4 5 6. ಚೇರ್ ಆ್ಯಂಡ್ ಟೇಬಲ್. ರೆಡಿ ಫಾರ್ ವರ್ಕ್. ಹೌದಲ್ವಾ, ನಾವು ಟೇಬಲು ಚೇರ್ ಹಾಕಿದ್ರೆ ಕೂತ್ಕೊಂಡು ವರ್ಕ್ ಮಾಡ್ತೀವಿ. ಚೇರ್ ಆ್ಯಂಡ್ ಟೇಬಲ್ ರೆಡಿ ಫಾರ್ ವರ್ಕ್. ಹೌ ಮೆನಿ ಚಿಲ್ಡ್ರನ್ 7 8 9. ಮೊದಲು 1 2 3 ಹೇಳಿದರು, ಇಲ್ಲಿ 4 5 6 ಆಯಿತು. ಲಾಸ್ಟ್ ಒನ್ 7 8 9. ನೋಡಿ, ತುಂಬ ಸುಲಭ ಇದೆ. ಕಪ್ ಆ್ಯಂಡ್ ಸಾಸರ್ 3. ಕಪ್ ಆ್ಯಂಡ್ ಸಾಸರ್ ನಾವು ಇಷ್ಟ ತಲೆ ಇಟ್ಕೊಳ್ಬೇಕಾದ್ದು. ಕಪ್ ಆ್ಯಂಡ್ ಸಾಸರ್ 1 ರೆಡಿ ಫಾರ್ ಟೀ. ಬೆಡ್ ಆ್ಯಂಡ್ ಪಿಲ್ಲೋ ರೆಡಿ ಫಾರ್ ಸ್ಲೀಪ್. ಚೇರ್ ಆ್ಯಂಡ್ ಟೇಬಲ್ ರೆಡಿ ಫಾರ್ ವರ್ಕ್. ಇದಿಟ್ಕೊಂಡ್ರೆ ಹೌ ಮೆನಿ ಚಿಲ್ಡ್ರನ್ ಮೊದಲು 1 2 3. ಹೌ ಮೆನಿ ಚಿಲ್ಡ್ರನ್ 4 5 6.
ಹೌ ಮೆನಿ ಚಿಲ್ಡ್ರನ್ 7, 8, 9. 1, 2, 3, 4, 5, 6, 7, 8, 9. ಅದು ನಮಗೆ ಗೊತ್ತಿದೆ. ಇಷ್ಟೇ. ಕಪ್ ಆ್ಯಂಡ್ ಸಾಸರ್. ರೆಡಿ ಫಾರ್ ಟೀ. ಹೌ ಮೆನಿ ಚಿಲ್ಡ್ರನ್ 1, 2, 3, 1, 2, 3. Second one, bed and pillow. Ready for sleep. How many children 4, 5, 6, 4, 5, 6. Table and chair. Ready for work. How many children 7, 8, 9. ಅಲ್ವಾ? ಎಸ್. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ರೈಮಿಂಗು ನೋಡೋಣ. ಈಗಲೇ ಮಾಡೋಣ, ತೊಂದರೆ ಇಲ್ಲ. ಎಸ್, ಬೇಡ, 31 ಮಿನಿಟ್ಸ್ ಆಗೋಗಿದೆ. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ನೆಕ್ಸ್ಟ್ ಅದು ರೈಮಿಂಗ್ ವರ್ಡ್ಸ್ ಬರುತ್ತದು ಕೊನೆಯಲ್ಲಿ. ಅದು ಯಾವ್ದು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀನಿ. ಈ ಚಿತ್ರಗಳು ನೋಡೋ ಪದಗಳನ್ನು ಗುರುತಿಸಿ, ಆವಾಗ ಅದು ಯಾವುದಕ್ಕೆ ಉಪಯೋಗ ಬರುತ್ತೆ ಅಂತ ಗೊತ್ತಾಗತ್ತೆ. ನೆಕ್ಸ್ಟು ಇನ್ನೊಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮಾಡಿದ್ರೆ ಗೊತ್ತಾಯ್ತಲ್ಲ, ಇದಿಷ್ಟು ಪೋರ್ಷನ್ ಈಗ ಕಂಪ್ಲೀಟ್ ಆಗುತ್ತೆ. ಮಾಡ್ತೀರಲ್ಲ? ಎಸ್, ಥ್ಯಾಂಕ್ ಯು. ಕೂತ್ಕೊಂಡು ವರ್ಕ್ ಮಾಡಿ. ಇಷ್ಟರಲ್ಲೇ ಮೇಡಮು ಟೆಸ್ಟ್ನ ಅನೌನ್ಸ್ ಮಾಡ್ತಾರೆ.